ಎಂತ ಹಾಡು, ಫಸ್ಟ್ ಕೇಳೋರ ಎದೆಗೆ ಅಪ್ಪಿಕೊಳ್ಳುವಂತ ಹಾಡನ್ನ ಕೊಟ್ಟಂತ ನಮ್ಮ ನಾನ್ ಹೇಳಲ್ಲ, ನಾನ್ ಹೇಳಲ್ಲ. ನಾನು ಹೇಳಲ್ಲ ಅಂದೆ, ಆದರೆ ನಾವೆಲ್ಲ ಹೇಳಲ್ಲ ಅಂತ ಹೇಳಿಲ್ಲ. ಇವತ್ತು ಎಲ್ಲರೂ ಎದ್ದು ನಿಂತು ನಮ್ಮ ಮಹಾಗುರುಗಳಿಗೆ ನಮ್ಮ ರೆಸ್ಪೆಕ್ಟ್ ತೋರಿಸಿದೀವಿ. ಮಹಾಗುರುಗಳೇ, ವಿ ಲವ್ ಯು, ವಿ ಲವ್ ಯು, ವಿ ಲವ್ ಯು ಫಾರ್ ದ ಸಾಂಗ್. ವಿಪಿ ಸರ್, ಇವನ್ ತಿಂದಾಕ್ಬಿಟ್ಟ. ಥ್ಯಾಂಕ್ ಯು ಸರ್. ಏನು ಸ್ಪಷ್ಟತೆ ಇವತ್ತು ನಿಮ್ಮ ಸಂಗತಿಗಳು. ನನಗೆ ಈ ಕ್ಲಾರಿಟಿ ವಾಯ್ಸ್ ಅಲ್ಲಿ, ಸಂಗತಿಗಳಲ್ಲಿ ಕ್ಲಾರಿಟಿ ಅಂತ ನಾನು ಕೇಳಿರೋದು ಕೇವಲ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ ಮಾತ್ರ. ಅದು ಬಿಟ್ಟರೆ ಇವತ್ತು ನಾನು ನಿನ್ನ ಗಾಯನದಲ್ಲಿ ಕೇಳಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಫ್ಯಾಂಟಾಸ್ಟಿಕ್ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್, ಇವತ್ತಿನ ಶೋ ಸ್ಟೀಲರ್ 100% ನಮ್ಮ ಸರೆಗಮಪದ ನಿಧಿ ಶ್ರೀನಿಧಿ. ಥ್ಯಾಂಕ್ ಯು ಸರ್. ಆಹಾ, ಎಷ್ಟು ಅದ್ಭುತವಾದ ದೃಶ್ಯಗಳು ಸಿಕ್ತಂದ್ರೆ ಮ್ಯೂಸಿಷಿಯನ್ಸ್ ಅವರೇ ನಿಂತು ಎಸ್ ಎಸ್ ಅವ್ರ ಒಂದು ಸ್ಟ್ಯಾಂಡಿಂಗ್ ಅವಿಷನ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾನೆ ಅಂದ್ರೆ ದಟ್ ಈಸ್ ಅ ಬಿಗ್ಗೆಸ್ಟ್ ಅವಾರ್ಡ್. Yes. ಅಂಡ್ ದಟ್ ಈಸ್ ನಮ್ಮ ಮಹಾಗುರುಗಳೇ, ವಿ ಲವ್ ಯು. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ತುಂಬಾ ಚೆನ್ನಾಗಿ ಹಾಡಿದೆ ಕಣೋ. ಆದರೆ ಆ ಮಧುರೇಶು ಫುಲ್ ಆಗಿ ಒಂದು ಸಾಂಗ್ನ ಊಟ ಮಾಡಿಸ್ಬಿಟ್ಟವನು. ಹೆಂಗಪ್ಪ ನ್ಯಾಯ ತೀರ್ಮಾನ ಮಾಡೋದು ಇವಾಗ? ಮಹಾಗುರುಗಳೇ, ಈಗ ಯಾವಾಗ್ಲೂ ನಾವು ಇವ್ರ ಹತ್ರ ಓಡ್ತಾ ಇದ್ವಿ. ಹೌದು. ಈ ಮೆಂಟರ್ಸ್ ಹತ್ರ ಹೋಗೋಣ. 6 ಜನ ಮೆಂಟರ್ಸು ಎಸ್, ಏನ್ ತೀರ್ಮಾನ ಕೊಡ್ತಾರೋ ಹಾಗೆ ಕೊಡೋಣ. ಓಕೆ. ಇಂದೋರೆ, ನಿಮ್ಮ ಒಟ್ಟು ಯಾರಿಗೆ? ಸರ್ ಹೇಳ್ದಾಗೆ ಟೆಕ್ನಿಕಲಿ ನಾವು ಹುಡುಕ್ಲೇಬೇಕು ಅಂತ ತಗೊಂಡ್ರೆ ನನಗೆ ಮಧ್ವೇಶ್ ಅವ್ರದ್ದು ಇಷ್ಟ ಆಯ್ತು. ಓಕೆ, ಒಂದು ಓಟು ಮಧ್ವೇಶ್ ಅವರಿಗೆ ಬಿದ್ದಿದೆ. ಈಗ ಹೇಮಿಜಿ. ಇಬ್ರು ಚೆನ್ನಾಗಿ ಹಾಡಿದ್ದಾರೆ, ಬಟ್ ನನ್ನ ಓಟ್ ಹೇಳಬೇಕಾದ್ರೆ ಐ ಥಿಂಕ್ ಐ ವಿಲ್ ಗೋ ವಿತ್ ಶ್ರೀನಿಧಿ. ಓಹೋ, ವೆರಿ ನೈಸ್, ಐ ಲೈಕ್ ದಿಸ್. ಒಂದು ಈಕ್ವಲ್ ಆಗಿದೆ. ಈಗ ಅನುರಾಧ ಭಟ್ ಅವರೇ, ನಿಮ್ಮ ಮತ ಯಾರಿಗೆ? ನನ್ನ ವೋಟ್ ಶ್ರೀನಿಧಿಗೆ. ಓಹೋ, ಈಗ 1-2 ಇದೆ. ಸುಚೇತನ್ ಸಾರ್. Because Madhvesh is my team, I will go with my team. ಫೇರ್ ಇನಫ್. Thank you. ಈಗ 2-2 ಆಗಿದೆ. ನಂದಿತಾ ಮೇಡಮ್, ನಾನು ಓಟ್ ಹೋಗ್ಬೇಕಾದ್ರೆ ಐ ಥಿಂಕ್ ಮಧ್ವೇಶ್. ಓಹೋ, ಮಧ್ವೇಶ್. 3-2. ಆಸಮ್ ಸಿಸ್ಟರ್. ಬೇಜಾರು ಮಾಡ್ಕೋಬೇಡಿ ಯಾರ ಹೆಸರು ಹೇಳ್ದೇ ಇದ್ರು. ನನ್ನ ಪ್ರಕಾರ ಇವತ್ತು ಶ್ರೀನಿಧಿ. ಓಹೋ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. 3-3 ಟೈ ಆಗಿದೆ. ಈ ಟೈ ಬ್ರೇಕರ್ ನ ಮಹಾ ಗುರುಗಳೇ, ನೀವೇ ಡಿಸೈಡ್ ಮಾಡ್ಬೇಕು. ಬೇಕಾದ್ರೆ ಜೂರಿನೂ ಒಂದು ಕೇಳ್ಬಿಟ್ರೆ ಅದು ಸಂಪೂರ್ಣವಾಗ್ಬಿಡುತ್ತೆ. ಜೂರಿ, ನಿಮ್ಮ ಸ್ಕೋರ್ಸ್ ಕೊಡಿ ಮಧ್ವೇಶ್ಗೆ ಪ್ಲೀಸ್. ಟೋಟಲ್ ಸ್ಕೋರ್ಸ್ 96.6. ಇದು ಮಧ್ವೇಶಿಗೆ ಬಂದಿರುವಂತಹ ಸ್ಕೋರ್ಸ್. ಈಗ ನಿಮ್ಮ ಸ್ಕೋರ್ಸ್ ಫಾರ್ ಶ್ರೀನಿಧಿ ಶಾಸ್ತ್ರಿ. And total scores 98. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೆಂಟರ್ಸ್ ವೋಟ್ ಅಲ್ಲೂ ಕೂಡ ಗೆದ್ದು, ಜೂರಿ ಅವರ ಸ್ಕೋರ್ಸ್ ಅಲ್ಲೂ ಕೂಡ ಗೆದ್ದು ಈ ಚಾಲೆಂಜ್ ನ ವಿನ್ನರ್ ಆಗಿದ್ರೆ ಫಸ್ಟ್ ಆಫ್ ಆಲ್ ಈ ಹಾಡಿನ ಜೊತೆ ಸೇರ್ಕೊಂಡಿರುವಂತಹ ನೆನಪು ನಮ್ಮ ಶಂಕರ್ ನಾಗ್ ಸರ್ ಅವರ ನೆನಪು. ಮಿಡಲ್ ಕ್ಲಾಸ್ ಸಂಸಾರಗಳು ಹೇಗಿರುತ್ತೆ, ಆ ಪುಟ್ಟ ಜೀವನದಲ್ಲಿ ಎಂತೆಂತ ಕಥೆಗಳು, ಎಂತೆಂತ ಭಾವನೆಗಳು, ಎಷ್ಟು ಇಮೋಷನ್ಸ್ ತುಂಬಿರುತ್ತೆ ಅನ್ನೋದನ್ನ ಅಷ್ಟು ಸರಳವಾಗಿ ಹೇಳುವಂತಹ ಒಬ್ಬ ಚಿತ್ರ ನಿರ್ದೇಶಕರು ನಮ್ಮ ನೆಚ್ಚಿನ ಶಂಕರ್ ನಾಗ್ ಸರ್ ಅವರು. ಇವತ್ತು ಈ ವೇದಿಕೆ ಮೇಲೆ ಈ ಸ್ವಾಮಿಗೆ ಒಂದು ಗೌರವ ಎದ್ದು ನಿಂತು ನಾವು ಸಲ್ಲಿಸಲೇಬೇಕು. ಈ ಟೆಕ್ನಿಷಿಯನ್ಗೆ, ಶಂಕರ್ ನಾಗ್ ಸರ್ಗೆ
ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ವಿಪಿ ಸರ್, ಎಂಥ ಕಲಾವಿದರನ್ನ ಕಳ್ಕೊಂಬಿಟ್ವಲ್ಲಪ್ಪ, ಎಂಥವ್ರನ್ನ ಕಳ್ಕೊಂಬಿಟ್ವಿ ಅಂತ. ಇನ್ನು ಏನೇನು ಕನಸುಗಳು, ಏನೇನು ಸೃಷ್ಟಿ ಮಾಡಬೇಕು ಅಂತ. ಈ ಸ್ಪೆಷಲಿ ಈ ಹಾಡಂತೂ ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ನಮ್ಮ ರೇಡಿಯೋನಲ್ಲಿ ಕೇಳೋ ದಿನಗಳು ಅದು. ಹಾಡುಗಳು, ಈ ಹಾಡು ಬಂದ್ರೆ ಒಂದು ಆಕರ್ಷಣೆ ಎಳೆಯೋದು. ಎಸ್, ಆ ಸಿನಿಮಾ ಆ ಎಲ್ಲ ಹಂಗೇ ಇದೆ, ಕಣ್ಮುಂದೆನೇ ಇದೆ. ಶಂಕರ್ ನಾಗ್ ಸರ್ದು ಆ ವಿಜುವಲ್ಸು, ಈ ಹಾಡು. ಈ ಜನರೇಷನ್ ನೀವು ನಿಜವಲ್ಲ ಆ ಹಾಡನ್ನೆಲ್ಲ ನೋಡಿ ಬೆಳೆದಿಲ್ಲ, ಬಟ್ ಏನೋ ಹಾಡನ್ನ ನೋಡಿ ಬೆಳೆದಿರೋವ್ರ ತರ ನೀವು ಅದನ್ನ ಇಲ್ಲಿ ನಮ್ಮ ಮುಂದೆ ಇಟ್ರಿ. ಅಷ್ಟು ಒಲವಿನಿಂದ ಅದನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರಿ. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ಅಮೇಝಿಂಗ್ ಸಾಂಗ್ ಸೆಲೆಕ್ಷನ್, ಅಮೇಝಿಂಗ್ ಪರ್ಫಾರ್ಮೆನ್ಸ್. ಇದ್ರ ಕೋಆರ್ಡಿನೇಷನ್ ಬಹಳ ಚೆನ್ನಾಗಿತ್ತು. ಅಂಡ್ ಈ ಹಾಡಲ್ಲಿ ಬೇಕಾಗಿರೋದು ನಿಜವಾಗ್ಲೂ ಇನ್ನೋಸೆನ್ಸ್. ಅದು ಬಹಳ ಚೆನ್ನಾಗಿ ನೀಟಾಗಿ ಇನ್ನೋಸೆನ್ಸ್ ಎದ್ದು ಕಾಣ್ತಿತ್ತು. ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಅವ್ರು ಹೇಳೋರು, ಐ ನೀಡ್ ಎ ಬಾಟಲ್ ಟು ಸೇವ್ ಸಮ್ ಟೈಮ್ ಅಂತ. ಐ ನೀಡ್ ಎ ಬಾಟಲ್ ಟು ಸೇವ್ ಸಮ್ ಟೈಮ್ ಟು ಸ್ಪೆಂಡ್ ದ ಟೈಮ್ ವಿತ್ ಮೈ ವೈಫ್ ಆ್ಯಂಡ್ ಚಿಲ್ಡ್ರನ್. ಅಂದರೆ ಒಂದು ಬಾಟ್ಲಲ್ಲಿ ಸಮಯ ಸೇವ್ ಮಾಡಿಟ್ಕೊಂಡು ನನ್ನ ಹೆಂಡತಿ ಮಕ್ಕಳ ಜೊತೆಲಿ ಯಾವಾಗಾದರೂ ಕಳೆಯೋಕ್ಕೆ ಆ ಟೈಮ್ನ ಸೇವ್ ಮಾಡಬೇಕು ಅಂತ ಹೇಳೋರು. ಅವರೊಂದು ಬೋರ್ಡ್ ಹಾಕ್ಕೊಂಡಿದ್ರು, ಟು ಫಿನಿಶ್ ಎ ಜಾಬ್ ಫಸ್ಟ್ ಬಿಗಿನ್ ಅಂತ. ಅವ್ರ ಆಫೀಸ್ನಲ್ಲಿ ಟು ಫಿನಿಶ್ ಎ ಜಾಬ್ ಫಸ್ಟ್ ಬಿಗಿನ್ ಅಂತ ಹಾಕಿ ಶಂಕರ್ನಾಗ್ ಅಂತ ಹಾಕೊಂಡಿದ್ರು. ಅದರಿಂದ ಎಲ್ಲ ಕೆಲಸಗಳನ್ನು ಆರಂಭ ಮಾಡೋರು. ಅದೇನು ಅರ್ಜೆಂಟ್ ಇತ್ತೋ ಇವ್ರಿಗೂ ಆ ಅಪ್ಪುಗೂ ಸುಮ್ಮನೆ ನಮ್ಮನ್ನು ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿ, ಯಾರೋ ಹೋದರೆ ಬೇಜಾರಾಗಲ್ಲ, ಒಂದು ಭವಿಷ್ಯ ನಿರ್ಮಾಣ ಮಾಡ್ತಾ ಇರೋರು ಹಿಂಗೆ ಅರ್ಧದಲ್ಲಿ ಹೋಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಚೆನ್ನಾಗಿ ಹಾಡಿದ್ರಿ. ಇನ್ನೊಂದು ಟೀಮ್ ಹಾಡಲಿ, ಆಮೇಲೆ ನೋಡಿ. ಅರ್ಜುನ್ ಜನ್ಯಾ ಸರ್, ಈ ಸಮಯ ಆನಂದಮಯ ಅನ್ನೋದನ್ನ ಈ ಸಮಯ ಸಂಗೀತಮಯ ಮಾಡಿದ್ರಿ. ಅದ್ಭುತವಾಯಿತು. ವಂಡರ್ಫುಲ್. ಅಂದರೆ ಮ್ಯೂಸಿಕಲ್ ಆಗಿ ಸಾಧನೆಯವರು ಸ್ಪೆಷಲಿ ತುಂಬ ನೀವು ಕಾನ್ಸಂಟ್ರೇಟ್ ಮಾಡಿ ಹಾಡು ಕರೆಕ್ಟಾಗಿ ಬರಲೇಬೇಕು ಅಂತ ಅಂದ್ಕೊಂಡು ಹಾಡೋದು ನಿಮ್ಮ ಹಾಡುಗಾರಿಕೆಯಲ್ಲಿ ಕಾಣಿಸ್ತಿತ್ತು. ಆ ಡೆಡಿಕೇಶನ್ ಕಾಣಿಸ್ತಿತ್ತು. ಸೋ ಆನ್ ಫೋಕಸ್. ಭಾಳ ಚೆನ್ನಾಗಿದೆ. ದತ್ತ ಈಸಿಯಾಗಿ ಹಿ ವಾಸ್ ದೇರ್. ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ನಿಮ್ಮಿಬ್ಬರಿಗೆ ಈ ಹಾಡು. ಖಂಡಿತವಾಗ್ಲೂ ಲಕ್ಷ್ಮೀ ಮೇಡಮ್ ಟೀಮ್ಗೆ ಒಂದು ಪವರ್ಫುಲ್ ಕಪಲ್ಸ್ ನೀವಿಬ್ಬರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಈಗ ಮಹಾರಾಜರು, ಮಹಾಗುರುಗಳು. ಫಸ್ಟ್ ಮೆಂಟರ್ ಅವರಿಗೆ ದೊಡ್ಡ ಅಭಿನಂದನೆ ಸಲ್ಲಿಸಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಹಾಡಿನ ಆಯ್ಕೆ, ಅವರನ್ನ ತಯಾರು ಮಾಡಿರೋ ರೀತಿ ಎರಡಕ್ಕೂ ದೊಡ್ಡ ಅಭಿನಂದನೆ ಸಲ್ಲಿಸಬೇಕು. ಇವತ್ತು ಶಂಕರ್ ನಾಗ್ ಅವರು ಚಿತ್ರರಂಗಕ್ಕೆ ಬೇಕಾದಂಥ ದೊಡ್ಡ ಸೇವೆ ಮತ್ತು ಅವ್ರ ಸಂಬಂಧಿತ ಹಾಡು, ಆ ಟೀಮು ಎಲ್ಲ ಚೆನ್ನಾಗಿ ಹಾಡಿದ್ರು. ಆದರೂ ನಮ್ಮ ಚಾಂಪಿಯನ್ಶಿಪ್ ವೇದಿಕೆಗೆ ರಾಗಗಳು ಯಾವಾಗಲೂ ನಮ್ಮನ್ನು ಆಳಲಿ ಅಂತ ಈ ಟೀಮ್ಗೆ ಹೊರಡಲಿ.